ಮಹಾದೇವ ಶಂಭೋ ಶಂಕರ ನಾನು ನಿಮ್ಮ ಮಾಡ್ಕೋ ಶಿವ ತುಮಕೂರು. ನನ್ನ ಇವತ್ತಿನ ಜರ್ನಿ ಮಹಾರಾಷ್ಟ್ರದ ಮಂಚಾರ ಅನ್ನೋ ಗ್ರಾಮದಿಂದ. ಇವತ್ತಿನ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ದೇವಸ್ಥಾನನೇ ಒಂದು ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಎಲ್ಲೊಬ್ರು ಕರ್ಕೊಂಡ್ ಬಂದ್ಬಿಟ್ಟಾಗ ನಾನಿಲ್ಲ ಹೆಂಗಪ್ಪ ಮಲ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಶಿವನಿರುವಾಗ ಶಿವನ ಆಟ ಒಲ್ಲವ್ರು ಯಾರಯ್ಯ ಅಂತ ಹೇಳ್ಬಿಟ್ಟು ಇಲ್ಲೇ ಉಳ್ಕೊಂಡೆ. ನೋಡಿ ಇಲ್ಲಿನ ಒಂದು ಸಂಗತಿ ನೋಡೋಣ ಬನ್ನಿ. ಇದೇ ದೇವಸ್ಥಾನ. ಎಲ್ರಿಗೂ ಶುಭೋದಯ. ಮೊದಲಿಗೆ ನಂದಿಯ ಒಂದು ದರ್ಶನ, ಅದರ ಮುಂದೆ ಕಾಪನೇಶ್ವರ ಮಹಾದೇವ್. ಇಲ್ಲಿ ನಮ್ಮ ಕಡೆ ಏನು ಪೂಜಾರಾಗಲಿ ಏನಿರಲ್ಲ, ಭಕ್ತಾದಿಗಳೇ ಬಂದು ಒಂದು ಪೂಜೆ ಮಾಡುವಂಥದ್ದು. ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ಮುಂದ್ಗಡೆ ಒಂದು ಕಲ್ಯಾಣಿ ಕೂಡ ಇದೆ. ಈ ಕಲ್ಯಾಣಿಯಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಬಂದ್ರೆ ಒಂದು ರುದ್ರಭೂಮಿ ಅಂತ ಹೇಳ್ತೀವಲ್ಲ ಅದು. ಈ ರುದ್ರಭೂಮಿ ಒಂದು ಏನಂತಾರೆ ಸ್ಮಶಾನ ಅದು. ಇಲ್ಲಿ ಒಂದು ಶವಗಳನ್ನ ಸುಡುವಂತ. ನಾನು ಲೋಕಲ್ ಇಲ್ಲೇ ಸುಮ್ಮನೆ. ಓಕೆ, ಈ ತರ ಎಲ್ಲ ಇರುತ್ತೆ. ಇದು ಇವತ್ತಿನ ನಾನು ಹಾಲ್ಟಿಂಗ್ ಆಯ್ದಂತ ಜಾಗ. ಇವತ್ತು ಮುಂಜಾನೆ ಹೊರಟಿದ್ದೀನಿ. ಬೆಳಗ್ಗೆ ಮಳೆ ಕೂಡ ಗೊತ್ತಾಯ್ತು, ಮಳೆ ನಿಂತೋಯ್ತು. ಹೇಗಪ್ಪ ಹೋಗೋದು ಅಂತ ಇದೆ. ಓಕೆ, ಹರ ಹರ ಮಹಾದೇವ್ ಶಂಭೋ ಶಂಕರ, ಎಲ್ರಿಗೂ ವಂದನೆಗಳು.